ಏನು ಕೊಟ್ಟಿದ್ದಾರೆ ಅಂದರೆ ಸೈನ್ ಸ್ಕ್ವೇರ್ 2x + 5. ಓಕೆ, ಒಂದು ಇಂಪಾರ್ಟೆಂಟ್ ಈ ಎಕ್ಸಸೈಸಲ್ಲಿ ಏನು ಅಂದರೆ ಎಕ್ಸಸೈಸ್ ಕಂಪ್ಲೀಟ್ಲಿ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಬೇಸ್ಡ್ ಮೇಲೇ ಇರುತ್ತೆ. ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿದ್ದರೆ ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ ತುಂಬ ಈಸಿ ಇರುತ್ತೆ. ಓಕೆ, ಏನಾದರೂ ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಏನೂ ಗೊತ್ತಿಲ್ಲ ಅಂದರೆ ಒಂದು ಸಲ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾಸು. ಓಕೆ, ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ನೋಡಿ, ಸೈನ್ ಸ್ಕ್ವೇರ್ 2x + 5 ಕೊಟ್ಟಿದ್ದಾರೆ. I = ಫಂಕ್ಷನ್ ಬರ್ಕೊಳ್ಳಿ, ಸೈನ್ ಸ್ಕ್ವೇರ್ 2x + 5 × dx. ಓಕೆ, ಇಲ್ಲಿ ಕೊಟ್ಟಿರೋ ಫಂಕ್ಷನ್ನು ನಾವು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕೆ ಬರಲ್ಲ, ಅದರಿಂದ ನಾವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ನೀವು ನೋಡಿದರೆ ಸೈನ್ ಸ್ಕ್ವೇರ್ ಇದೆ. ಓಕೆ, ಸೈನ್ ಸ್ಕ್ವೇರ್ ಇದ್ದರೆ ನಿಮಗೆ cos 2θ ನೆನಪು ಬರಬೇಕು. ಓಕೆ, cos 2θ ಏನು ಹೇಳೋದಂದರೆ 1 - 2 sin ಸ್ಕ್ವೇರ್ θ ಅಂತ ಬರ್ಕೊಬೋದು ಫಾರ್ಮುಲಾ. ಓಕೆ, ನಮಗೆ ಬೇಕಾಗಿರೋದನ್ನು ಸೈನ್ ಸ್ಕ್ವೇರ್ θ, ಅದರಿಂದ ಇದನ್ನು ಈ ಸೈಡ್ ಕಳಿಸಿ, ಇದನ್ನು ಈ ಸೈಡ್ ಕಳಿಸ್ಕೊಳ್ಳಿ. ಅವಾಗ ಇದು ನಮಗೆ 2 sin ಸ್ಕ್ವೇರ್ θ = cos 2θ ಆ ಸೈಡ್ ಹೋದರೆ 1 - cos 2θ ಆಗುತ್ತೆ. 2ರಿಂದ ಡಿವೈಡ್ ಮಾಡಿದರೆ ವಿ ಗೆಟ್ sin ಸ್ಕ್ವೇರ್ θ = 1/2 - cos 2θ/2 ಆಗುತ್ತೆ. ಓಕೆ, ಇಲ್ಲಿ θ ಹತ್ರ ನಮಗೆ ಜಸ್ಟ್ 2x + 5 ಇದೆ ಅಷ್ಟೇ. ಓಕೆ, ಈ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಇಂಟಿಗ್ರೇಷನ್ 1/2 - 1/2 cos 2 × 2x + 5 ಓಕೆ ಇಂಟು dx ಆಗುತ್ತೆ. ದಿಸ್ ಇದನ್ನು ಸಿಂಪ್ಲಿಫೈ ಮಾಡಿದರೆ 1/2 ನೋಡಿ, ಇದನ್ನು ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ 1/2 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ ಈ dx ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ dx -1/2 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ cos ಈ 2 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ 4x + 10 × dx ಆಗುತ್ತೆ. ಕರೆಕ್ಟಾ? ಇವಾಗ 1/2 ಇಂಟಿಗ್ರೇಷನ್ ಆಫ್ dx ಏನು x -1/2 ಇಂಟಿಗ್ರೇಷನ್ ಆಫ್ cos x dx ಏನಾಗುತ್ತೆ ಅಂದರೆ sin x dx sin x + c ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ cos x ಏನು sin x ಅಂದರೆ sin x ಪ್ಲೇಸಲ್ಲಿ 4x + 10 ಇದೆ. ಓಕೆ, ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನಮಗೆ x ಇದೆ, ಬಟ್ ಇಲ್ಲಿ 4x + 10 ಇದೆ. ಅವಾಗ ಏನು ಮಾಡಬೇಕಂದ್ರೆ x ಕೋಫಿಷಿಯಂಟ್ ಏನಿದೆಯಲ್ಲ ಅದನ್ನು ಡಿವೈಡ್ ಮಾಡಿ. ಓಕೆ, ಸಪೋಸ್ ಇದು ಲೀನಿಯರ್ ನೋಡಿ, ಈ ಫಾರ್ಮೆಟಲ್ಲಿ ಇರಬೇಕು, ಇಂಟಿಗ್ರೇಷನ್ ಆಫ್ cos ax + b dx ಇದ್ರೆ ಅವಾಗ sin ax + b ಅಂತ ಬರೀತೀವಿ, ಡಿವೈಡ್ ಬೈ x ಕೋಫಿಷಿಯಂಟ್ ಏನಿರುತ್ತೋ ಅದನ್ನು ಇಲ್ಲಿ ಬರೀರಿ. ಓಕೆ, ಇಲ್ಲಿರೋ ಟರ್ಮ್ ಅನ್ನೋದು ಲೀನಿಯರಲ್ಲಿ ಇರಬೇಕು. ಓಕೆ, ಲೀನಿಯರ್ ಅಂದರೆ ಏನು, x ಪವರ್ ಅನ್ನೋದು 1. ಓಕೆ, ಇದನ್ನು ನೆನಪಲ್ಲಿ. ಓಕೆ, ಪ್ಲಸ್ ಕಾನ್ಸ್ಟೆಂಟ್, ಇದು ಇಂಡೆಫಿನಿಟ್ ಇಂಟಿಗ್ರೇಷನ್, ಅದರಿಂದ ಕಾನ್ಸ್ಟೆಂಟ್ ಅನ್ನೋದು ಕಂಪಲ್ಸರಿ ಬರೀಬೇಕು, ಪ್ಲಸ್ ಸಿ. ಇದನ್ನು 1/2x ಡಿನಾಮಿನೇಟಲ್ಲಿ 4 × 2 8, ಇದನ್ನು sin 4x + 10/8 + c ಅಂತ ಬರ್ಕೊತೀವಿ. ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ಕೊಳ್ಳಿ ಒಂದ್ಸಲ. ಇನ್ನು ಡೈರೆಕ್ಟಾಗಿ ಇದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ಬರಲ್ಲ ನೋಡಿ, ಸೈನು ಕಾಸು ಮಲ್ಟಿಪ್ಲೈಯಲ್ಲಿದೆ. ಅವಾಗ ನೀವು ಏನು ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. 2 cos a ಕಾಸ್ ಅಲ್ಲ, ಫಸ್ಟ್ ಸೈನ್ ಇರೋದನ್ನ 2 sin a cos b ಈ ಫಾರ್ಮುಲಾ ಯೂಸ್ ಮಾಡಬೇಕು. 2 sin a cos b ಏನಾಗುತ್ತೆ ಅಂದರೆ ಎರಡೂ ನಿಮ್ಗೆ ಒಂದು ಸೈನು ಒಂದು ಕಾಸಲ್ಲಿದ್ದರೆ ಇಲ್ಲಿ ಬರೋದು ಏನು ಮಾಡಬೇಕಂದ್ರೆ ಎರಡು ಸೈನಲ್ಲೇ ಬರಬೇಕು. ಸೈನ್ ಬರ್ಕೊಳ್ಳಿ, ಓಕೆ, ಪ್ಲಸ್ ಇಲ್ಲಿ ಸೈನ್ ಬರ್ಕೊಳ್ಳಿ. ಓಕೆ, ಇವಾಗ ಏನು ಮಾಡ್ತೀರಂದರೆ ಎರಡೂ ಆ್ಯಂಗಲ್ಸ್ ಇದೆಯಲ್ಲ ಇದನ್ನು ಫಸ್ಟ್ ಪ್ಲಸ್ ಮಾಡಿ, ನೆಕ್ಸ್ಟ್ ಎರಡು ಆ್ಯಂಗಲ್ಸ್ನ ಮೈನಸ್ ಮಾಡ್ಕೊಳ್ಳಿ, ಇಷ್ಟು. ಓಕೆ, ಇದು ನಮಗೆ ರಿಕ್ವೈರ್ಡ್ ಫಾರ್ಮುಲಾ ಆಗುತ್ತೆ. ಓಕೆ, ಇಲ್ಲಿ ಎ ಏನಾಗುತ್ತೆ, ಇಲ್ಲಿ ಎ ಬಂದು 3x, ಬಿ ಅನ್ನೋದು 4x. ಓಕೆ, ಅರ್ಥ ಆಯ್ತಾ? ಸಪೋಸ್ ನೀವು ಫಸ್ಟ್ ಕಾಸು ಸೈನ್ ಬರೆದ್ರೆ ಅವಾಗ ಆ್ಯಂಗಲ್ಸ್ ಚೇಂಜ್ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ. ಓಕೆ, ಫಸ್ಟ್ ಇದನ್ನು ಅಪ್ಲೈ ಮಾಡಿದರೆ ಇದನ್ನು ಇಲ್ಲಿ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. ಓಕೆ, ಇವಾಗ ಇದು ನಮಗೆ ಇಲ್ಲಿ 2 ಇದೆ, ಬಟ್ ಇಲ್ಲಿ 2 ಇಲ್ಲಲ್ಲ, ಅದರಿಂದ ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಮಾಡ್ಕೊತೀನಿ. 1/2 ಆಚೆ ಇರುತ್ತೆ. ಇವಾಗ ಇದಕ್ಕೆ ಫಾರ್ಮುಲಾ ಇದನ್ನು ಅಪ್ಲೈ ಮಾಡಿ. ಓಕೆ, ಎ ಪ್ಲೇಸಲ್ಲಿ 3x, ಬಿ ಪ್ಲೇಸಲ್ಲಿ 4x. ಅವಾಗ ಇದು ನಮಗೇನಾಗುತ್ತೆ, ಸೈನ್ a + b ಅಂದರೆ 3x + 4x 7x ಆಗುತ್ತೆ. ಓಕೆ, ಪ್ಲಸ್ ಸೈನ್ a - b 3x - 4x
ಓಕೆ ಇಂಟು ಡಿ ಎಕ್ಸ್ ದಿಸ್ ಈಕ್ವಲ್ ಟು 1/2 ಓಕೆ ಇದನ್ನು ಇಂಟಿಗ್ರೇಷನ್ ಮಾಡಿದರೆ ಇಂಟಿಗ್ರೇಷನ್ ಸೈನ್ 7x ಓಕೆ ಈ 1/2 ಇನ್ಸೈಡ್ ಮಲ್ಟಿಪ್ಲೈ ಆಗುತ್ತೆ 1/2 ಇಂಟಿಗ್ರೇಷನ್ ಸೈನ್ 3x - 4x ಟು -x ಇಂಟು ಡಿ ಎಕ್ಸ್ ಇಲ್ಲಿ ಡಿ ಎಕ್ಸ್ ಓಕೆ ಒಂದು ನೆನಪಿರಲಿ ಸೈನ್ ಮೈನಸ್ ಟೀಟಾ ಟ್ರಿಗ್ನೋಮೆಟ್ರಿಯಲ್ಲಿ ಸೈನ್ ಏನಾದರೂ ಇದ್ದರೆ ಸೈನ್ ಮೈನಸ್ ಟೀಟಾ ಇದ್ದರೆ ಮೈನಸ್ ಅನ್ನೋದು ಆಚೆ ಬರುತ್ತೆ ಸೈನ್ ಟೀಟಾ ಅಂತ ಬರೀತೀವಿ ಓಕೆ ಇದು ಗೊತ್ತಿರಲಿ ನಿಮಗೆ ದಿಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಆಫ್ ಸೈನ್ ನೋಡಿ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಇದೆ ಅಂದ್ಕೊಳ್ಳಿ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ಓಕೆ ಎಕ್ಸ್ ಹತ್ರ ಏನಿದೆ 7x ಇದೆ ಮೈನಸ್ ಕಾಸ್ ಆಫ್ 7x ಇಲ್ಲಿ ನಾನು ಹೇಳಿದ್ದೀನಿ ಇದು ಯಾವ ಫಾರ್ಮೆಟಲ್ಲಿದೆ ಈ ಫಾರ್ಮೆಟಲ್ಲಿದೆ ax + b ಇಲ್ಲಿ b ಅನ್ನೋದು 0 ಇದೆ ಅವಾಗ ಏನು ಮಾಡಬೇಕು ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದನ್ನು ಡಿವೈಡ್ ಮಾಡಿ ಓಕೆ ಈ ಮೈನಸ್ ಆಚೆ ಬರುತ್ತೆ -1/2 ಆಗುತ್ತೆ ಇದು ಜಸ್ಟ್ ಏನಾಗುತ್ತೆ ಅಂದರೆ ಸೈನ್ ಎಕ್ಸ್ ಆಗುತ್ತೆ ಓಕೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ನಮಗೆ ಕಾಸ್ ಮೈನಸ್ ಕಾಸ್ ಎಕ್ಸ್ ಇಲ್ಲಿ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಓಕೆ ಬಿಕಾಸ್ ಇಲ್ಲೊಂದು ಮೈನಸ್ ಇದೆ ಇದರಿಂದ ಒಂದು ಮೈನಸ್ ಬರುತ್ತೆ ಓಕೆ ಅರ್ಥ ಆಯ್ತಾ ಈ ಫಾರ್ಮುಲಾದಿಂದ ಮೈನಸ್ ಬರುತ್ತೆ ಈ ಮೈನಸ್ ಪ್ಲಸ್ ಆಗುತ್ತೆ ಓಕೆ 1/2 ಕಾಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಸಿ ಸಿಂಪ್ಲಿಫೈ ಮಾಡಿದರೆ ಮೈನಸ್ ಕಾಸ್ 7x/14 ಪ್ಲಸ್ 1/2 ಕಾಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಸಿ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಓಕೆ I equal to integration cos 2x okay cos 4x cos 6x into dx ಅಂತ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು cos a cos b ಫಾರ್ಮುಲಾ ಅನ್ನೋದು ಯೂಸ್ ಮಾಡಬೇಕು ಫಸ್ಟ್ cos a cos b ಫಾರ್ಮುಲಾ ಯೂಸ್ ಮಾಡಬೇಕು ಓಕೆ ನಮಗೆ ಗೊತ್ತಿರಲಿ 2 cos a cos b ನೋಡಿ ಎರಡು ಕಾಸ್ ಇದ್ದರೆ ಇಲ್ಲಿ ಬರೋ ಆನ್ಸರ್ ಎರಡು ಕಾಸಲ್ಲೇ ಇರುತ್ತೆ ಅವಾಗ ಏನಾಗುತ್ತೆ ಇದು ಈ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿ a + b ಇದನ್ನು ಮೈನಸ್ ಮಾಡಿ a - b ಇದು ಫಾರ್ಮುಲಾ ಓಕೆ ಇದು ಗೊತ್ತಿರಲಿ ನಿಮಗೆ ನೆಕ್ಸ್ಟು ಫಸ್ಟ್ ನೀವು ಎರಡನ್ನೂ ಮಾಡಿ ಇದನ್ನು ನೆಕ್ಸ್ಟ್ ಮಾಡ್ಬೋದು ಇಲ್ಲಾಂದರೆ ಇವೆರಡು ತೊಗೊಂಡು ಮಾಡ್ಬೋದು ಫಸ್ಟ್ ನಾನು ಏನು ಮಾಡ್ತೀನಿ ಇವೆರಡು ತೊಗೊತೇನೆ cos 2x cos 4x ಬಟ್ ಇಲ್ಲಿ ನಮಗೆ 2 ಇದೆ ಇಲ್ಲಿ ನಮ್ಗೆ 2 ಇಲ್ಲ ಅದರಿಂದ ನಾನು ಏನು ಮಾಡ್ತೀನಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಮಾಡ್ಕೊತೀನಿ ಓಕೆ ಅರ್ಥ ಆಯ್ತಾ ಡೈರೆಕ್ಟ್ ಮಾಡಿಬಿಡೋಣ 1/2 ಇದೇನಾಗುತ್ತೆ ನಮಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ವಿ ಗೆಟ್ ಕಾಸ್ ಆಫ್ a + b ಇಲ್ಲಿ a ಎಷ್ಟು 2x b ಎಷ್ಟು 4x ಓಕೆ ಇದನ್ನು ಆ್ಯಡ್ ಮಾಡಿದರೆ 6x ಪ್ಲಸ್ ಕಾಸ್ ಆಫ್ 2x - 4x ಎಷ್ಟಾಗುತ್ತೆ -2x ಓಕೆ ಕಾಸ್ ಆಫ್ -2x ಆಗುತ್ತೆ ಇಂಟು ಈ ಕಾಸ್ 6x ಹಂಗೆ ಇರುತ್ತೆ ಇಂಟು ಡಿ ಎಕ್ಸ್ ಓಕೆ ದಿಸ್ ಈಕ್ವಲ್ ಟು 1/2 ಇದನ್ನು ಇನ್ಸೈಡ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನಮಗೆ ಕಾಸ್ ಆಫ್ 6x ಇಂಟು 6x ಓಕೆ 1/2 ಕೂಡ ಮಲ್ಟಿಪ್ಲೈ ಆಗುತ್ತೆ ಇದು ಮೈನಸ್ ನೋಡಿ ಒಂದು ಗೊತ್ತಿಲ್ಲ ಕಾಸ್ ಆಫ್ ಮೈನಸ್ ಟೀಟಾ ಏನಾಗುತ್ತೆ ಕಾಸ್ ಟೀಟಾನ ಆಗುತ್ತೆ ಇದು ರೆಸಿಪ್ರೋಕಲ್ ಸೀಕೆಂಟ್ ಮೈನಸ್ ಟೀಟಾ ಕೂಡ ಸೀಕೆಂಟ್ ಟೀಟಾನ ಆಗುತ್ತೆ ಇವೆರಡೂ ಬಿಟ್ಟು ರಿಮೈನಿಂಗ್ ಎಲ್ಲ ನಮಗೇನು ಅಂದರೆ ಸೈನು ಕಾಸು ಸೈನ್ ಮೈನಸ್ ಟೀಟಾ ಕಾಸ್ ಮೈನಸ್ ಟೀಟಾ ಓಕೆ ಇವು ರೆಸಿಪ್ರೋಕಲ್ಸ್ ಕೋಸಿಕೆಂಟ್ ಮೈನಸ್ ಕಾಸಲ್ ಟ್ಯಾನ್ ಓಕೆ ಆ್ಯಂಡ್ ಟ್ಯಾನ್ದು ರೆಸಿಪ್ರೋಕಲ್ ಕಾಟ್ ಮೈನಸ್ ಟೀಟಾ ಇವೆಲ್ಲ ಮೈನಸ್ ಆಚೆ ಬರುತ್ತೆ ಓಕೆ ಸೈನ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಮೈನಸ್ ಕೋಸಿಕೆಂಟ್ ಟೀಟಾ ಮೈನಸ್ ಕಾಟ್ ಟೀಟಾ ಇವೆರಡೂ ಬಿಟ್ಟು ಇನ್ನೆಲ್ಲದಕ್ಕೂ ಆಚೆ ಬರುತ್ತೆ ಮೈನಸ್ ಅನ್ನೋದು ಓಕೆ ಅರ್ಥ ಆಯ್ತಾ ಇದು ನೆನಪಿರಲಿ ನಿಮಗೆ ಓಕೆ ಇದು ನಮಗೆ ಹಿಂಗಿದ್ರೂ ಮೈನಸ್ ಹೋಗುತ್ತೆ ನೋ ಪ್ರಾಬ್ಲಮ್ ಇಲ್ಲಿ ಪ್ಲಸ್ಸೇ ಬರುತ್ತೆ ಇಲ್ಲಿ ಡಿ ಎಕ್ಸ್ ತೊಗೊಳ್ಳಿ ಈ 1/2 ಇಲ್ಲಿ ಬರುತ್ತೆ ಇಂಟಿಗ್ರೇಷನ್ cos 2x ಇಂಟು cos 6x dx ಓಕೆ ಇದು ಬೇಕಾದರೆ ನೀವು ಸಾರಿ ನಾಟ್ 6x ಇದು cos 6x ಅಲ್ಲ ಓಕೆ ಇದು ಇನ್ಸೈಡ್ ಮಲ್ಟಿಪ್ಲೈ ಮಾಡಿದೆ ಇದು ಓಕೆ ಇದನ್ನು ಬೇಕಾದರೆ ನೀವು cos ಸ್ಕ್ವೇರ್ 6x ಅಂತ ಬರೀಬೋದು ಬಟ್ ಮತ್ತೆ ಇದು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ ಇದನ್ನು ನೀವು cos ಸ್ಕ್ವೇರ್ ಇದನ್ನು ನೀವು
2 ಟೈಮ್ಸ್ ಆಫ್ 3x ಅಂತ ಬರ್ಕೊಂಡು ಮತ್ತೆ ಇದ್ರ ಫಾರ್ಮುಲಾ ಇದೆಯಲ್ಲ ನಮಗೆ ಆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಬೇಕಾಗಿಲ್ಲ, ಮತ್ತೆ ನೀವು ಬೇಕಾದರೆ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಬೋದು ಮತ್ತೆ ಇಲ್ಲಿ. ಓಕೆ, ನೋ ಪ್ರಾಬ್ಲಮ್. ಇಲ್ಲೇನು ಮಾಡ್ತೀರಾ, ಮತ್ತೆ 2 ಓಕೆ ಮಲ್ಟಿಪ್ಲೈ ಇಂಟು 1 ಡಿವೈಡ್ ಮಾಡಿದರೆ ಇಲ್ಲಿ 1/4 ಆಗುತ್ತೆ. 1/4 ಇದಕ್ಕೆ ಮತ್ತೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಇದು ನಮಗೆ ಕಾಸ್ ಆಫ್ 6 + 6x ಎಷ್ಟು 12x ಆಗುತ್ತೆ ಡಿ. ಓಕೆ, ಪ್ಲಸ್ ಇಲ್ಲಿ ನಮಗೆ ಕಾಸ್ 6x ಮೈನಸ್ 6x 0 ಆಗುತ್ತೆ. ಕಾಸ್ 0 ಎಷ್ಟು 1. ಓಕೆ, ಕಾಸ್ 0 ವ್ಯಾಲ್ಯೂ ಎಷ್ಟು 1 ಆಗುತ್ತೆ. ಅದರಿಂದ ನಾನು ಡೈರೆಕ್ಟೇ ಬರೀತೀನಿ. ಓಕೆ, ಬರ್ಕೊಳ್ಳಿ. ಜಸ್ಟ್ 1 ಆಗುತ್ತೆ dx ಇರುತ್ತೆ. ಓಕೆ, ಪ್ಲಸ್ 1/2 ಇದಕ್ಕೆ ಕೂಡ ಫಾರ್ಮುಲಾ ಅಪ್ಲೈ ಮಾಡಿದರೆ ಕಾಸ್ 2x ಕಾಸ್ 6x ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಇಲ್ಲಿ 2 ಇಲ್ಲ, ಅದರಿಂದ ಮಲ್ಟಿಪ್ಲೈ ಡಿವೈಡ್ 2 ಮಾಡಿದರೆ ಓಕೆ ಹಿಂಗೆ ಬರುತ್ತೆ. ಇದು 1/4. ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ವಿ ಗೆಟ್ ಕಾಸ್ ಆಫ್ ಇವೆರಡನ್ನೂ ಆ್ಯಡ್ ಮಾಡಿದರೆ 6 8x. ಓಕೆ, ಪ್ಲಸ್ ಇದು ಮೈನಸ್ ಮಾಡಿದರೆ ವಿ ಗೆಟ್ ಕಾಸ್ ಆಫ್ -4x ಇಂಟು dx. ಓಕೆ, ಇಷ್ಟು ಬರುತ್ತೆ. ನೆಕ್ಸ್ಟ್ ನಾನು ಇದನ್ನು ಎರೈಸ್ ಮಾಡ್ತೀನಿ ನೋಡಿ. ಜಸ್ಟ್ ನಮಗೆ ಇಷ್ಟು ಮಾತ್ರ ಬೇಕು, ಇದು ಮಾತ್ರ ಬೇಕು. ಇದನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟ್ 1/4 ಇದನ್ನು ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ ಇಂಟಿಗ್ರೇಷನ್ ಕಾಸ್ 12x dx. ಓಕೆ, ಈ 1/4 ಇದಕ್ಕೂ ಇದೆ, ಅದರಿಂದ ಇದು ಮಲ್ಟಿಪ್ಲೈ ಆದರೆ 1/4 dx ಬರುತ್ತೆ ಇಂಟಿಗ್ರೇಷನ್. ಮತ್ತು ಇದಕ್ಕೆ ಮಲ್ಟಿಪ್ಲೈ ಆದರೆ 1/4 ಇಂಟಿಗ್ರೇಷನ್ ಆಫ್ ಕಾಸ್ 8x. ಓಕೆ, ಇದು ಇನ್ಸೈಡ್ ಮಲ್ಟಿಪ್ಲೈ ಆದರೆ 1/4 ಇದು dx ಬರುತ್ತೆ. ಇದೆಲ್ಲ ಇಂಟಿಗ್ರೇಷನ್ ಕಾಸ್ ಮೈನಸ್ ಥೀಟಾ ಏನಾಗುತ್ತೆ, ಕಾಸ್ ಥೀಟಾನೇ ಆಗುತ್ತೆ. ಅದರಿಂದ ಇದು ಜಸ್ಟ್ ಕಾಸ್ 4x ಆಗುತ್ತೆ ಇಂಟು dx. ಇವಾಗ ಪ್ರತಿಯೊಂದನ್ನು ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಕಾಸ್ x dx ಏನು ನಮಗೆ sin x. ಓಕೆ, ಇದನ್ನು ಯೂಸ್ ಮಾಡೋಣ. ಇಲ್ಲಿ ಇದೇನಾಗುತ್ತೆ ಇಂಟಿಗ್ರೇಷನ್ 1/4 ಇದು ನಮಗೆ sin 12x. ಇಲ್ಲಿ x ಕೋಷನ್ 12 ಇರೋದು, ಅದನ್ನು ಡಿವೈಡ್ ಮಾಡ್ಕೊಳ್ಳಿ 12. ಓಕೆ, ನೆಕ್ಸ್ಟ್ 1/4 ಇಂಟಿಗ್ರೇಷನ್ ಆಫ್ dx ಏನು x. ಇಲ್ಲಿ 1/4 sin 8x ಇಲ್ಲಿ ಡಿವೈಡ್ 8 ಮಾಡಿ, ಬಿಕಾಸ್ x ಕೋಷಂಟ್ 8 ಇದೆ. ಇಲ್ಲಿ 1/4 x ಕೋಷಂಟ್ ಇದು sin 4x x ಕೋಷಂಟ್ 4 ಇದೆ ಸಿ. ಇಲ್ಲಾಂದರೆ ಸಿಂಪ್ಲಿಫೈ ಮಾಡಿದ್ರೆ sin 12x/20 ಇದೆಷ್ಟು ಬರುತ್ತೆ 4 2 8 48. ಓಕೆ, ಪ್ಲಸ್ x/4. ಓಕೆ, ವಿ ಗೆಟ್ ದಿಸ್ ಆಸ್ x/4 ಕರೆಕ್ಟ್. ಇದು ನಮಗೆ sin 8x/32. ಇದು ನಮಗೆ sin 4x/16 ಪ್ಲಸ್ ಕಾನ್ಸ್ಟೆಂಟ್ ಸಿ ಬರುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇದು ಮಾಡ್ಬೋದು. ಒಂದು sin ಕ್ಯೂಬ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸಪೋಸ್ ನಿಮಗೆ sin ಕ್ಯೂಬ್ ಥೀಟಾ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಇದನ್ನು ಹೆಂಗೆ ಬರಿಬೋದು ಅಂದರೆ sin ಸ್ಕ್ವೇರ್. ನಾನು ಫರ್ದರ್ ಸಪೋಸ್ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಥೀಟಾ ಅಂತ ತೊಗೊತೀನಿ. ಓಕೆ, ಲೇಟರ್ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಫಸ್ಟ್ ಇದನ್ನು ಥೀಟಾ ಅಂತ ತೊಗೊಂಡಿರ್ತೀನಿ. sin ಸ್ಕ್ವೇರ್ ಥೀಟಾ ಓಕೆ ಅಂದರೆ sin ಕ್ಯೂಬ್ ಥೀಟಾ. ಓಕೆ, dx ಏನಾಗುತ್ತೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ವಿ ಗೆಟ್ ಡಿ ಥೀಟಾ. ಇದೇನಾಗುತ್ತೆ 2 dx ಆಗುತ್ತೆ. ಅಂದರೆ dx ಏನಾಗುತ್ತೆ ನಮಗೆ ಇಲ್ಲಿ 2 dx ಇದೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಮಾಡಿದರೆ ವಿ ಗೆಟ್ ದಿಸ್ ಇಸ್ ಡಿ ಥೀಟಾ. ಓಕೆ, ಅಂದರೆ ಜಸ್ಟ್ ಈ 2 ಇಲ್ಲಿ ಬರ್ಕೊಳ್ಳಿ, dx ಪ್ಲೇಸಲ್ಲಿ ಡಿ ಥೀಟಾ/2 ಮಾಡ್ಕೊಳ್ಳಿ, ಇಷ್ಟು ಬರುತ್ತೆ. ಓಕೆ, ಡೈರೆಕ್ಟಾಗಿ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಕನ್ಫ್ಯೂಸ್ ಆಗ್ದಿರ ಎಲ್ಲಿ ಅಂತ ನಾನು ಹಿಂಗೆ ಬರೀತಾ ಇದ್ದೀನಿ. 1/2 ಇದನ್ನು ನಾನು sin ಸ್ಕ್ವೇರ್ ಥೀಟಾ ಇಂಟು sin ಥೀಟಾ ಡಿ ಥೀಟಾ ಅಂತ ಬರೀತೀನಿ. 1/2 ದಿಸ್ ಈಸ್ ಇದನ್ನು ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಕರೆಕ್ಟಾ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಬಿಕಾಸ್ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. sin ಸ್ಕ್ವೇರ್ ಥೀಟಾ ಈ ಕಾಸ್ ಸ್ಕ್ವೇರ್ ಥೀಟಾ ಆ ಸೈಡ್ ಹೋದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಇದನ್ನು ಯೂಸ್ ಮಾಡಿ ಹಿಂಗೆ ಬರೀಬೋದು. sin ಥೀಟಾ ಡಿ ಥೀಟಾ ಅಂತ ಬರ್ಕೊತೀನಿ. ಓಕೆ, ಇವಾಗ ಈ sin ಥೀಟಾ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ 1/2 ಇದೇನಾಗುತ್ತೆ ಇಂಟಿಗ್ರೇಷನ್ sin ಥೀಟಾ ಡಿ ಥೀಟಾ.
ಓಕೆ ಮೈನಸ್ 1/2 ಇಂಟಿಗ್ರೇಷನ್ ಕಾಸ್ ಸ್ಕ್ವೇರ್ ಟೀಟಾ ಸೈನ್ ಟೀಟಾ ಡಿ ಟೀಟಾ ಈಗ ಬರೋದೆ. ಓಕೆ ಇದರದ್ದು ಇಂಟಿಗ್ರೇಷನ್ ನಿಮ್ಗೆ ಗೊತ್ತು. 1/2 ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಅಂದರೆ ಸೈನ್ ಎಕ್ಸ್ ಏನಾಗುತ್ತೆ ನಮಗೆ ಮೈನಸ್ ಕಾಸ್ ಎಕ್ಸ್ ಅಂದರೆ ಟೀಟಾ. ಓಕೆ ಮೈನಸ್ ಕಾಸ್ ಟೀಟಾ ಆಗುತ್ತೆ. ಇಲ್ಲಿ ಮೈನಸ್ 1/2 ಇಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಲೆಟ್ ಕಾಸ್ ಟೀಟಾ ಈಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳಿ. ಓಕೆ ಮತ್ತು ಇದರ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟೀಟಾ ಏನಾಗುತ್ತೆ ಮೈನಸ್ ಸೈನ್ ಟೀಟಾ ಡಿ ಟೀಟಾ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಷನ್ ಡಿ ಟಿ ಆಗುತ್ತೆ. ಈ ಮೈನಸ್ ಆ ಸೈಡ್ ಹೋದರೆ ಸೈನ್ ಟೀಟಾ ಡಿ ಟೀಟಾ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಆಗುತ್ತೆ. ಓಕೆ ಇವಾಗ ಇದನ್ನೆಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಷನ್ ಕಾಸ್ ಹತ್ರ ಟಿ ಮಾಡಿದರೆ ಟಿ ಸ್ಕ್ವೇರ್ ಆಗುತ್ತೆ. ಸೈನ್ ಟೀಟಾ ಡಿ ಟೀಟಾ ಹತ್ರ ಮೈನಸ್ ಡಿ ಟಿ ರಿಪ್ಲೇಸ್ ಮಾಡಿ. ಓಕೆ ನಾನು ಟೀಟಾ ಏನು ತೊಗೊಂಡಿದ್ದೀನೋ ಅದನ್ನು ಸೈಡಲ್ಲಿ ಬರ್ಕೊತೀನಿ, ಇನ್ನೆಲ್ಲ ಎರೇಸ್ ಮಾಡ್ತೀನಿ. ಓಕೆ ಜಸ್ಟ್ ನನಗೆ ಇದೆಲ್ಲ ಏನು ಬೇಕು ಮೈನಸ್ 1/2 ಕಾಸ್ ಟೀಟಾ ಇಲ್ಲಿ ಮೈನಸ್ ಮೈನಸ್ ಇದೆ ಪ್ಲಸ್ 1/2 ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಏನಾಗುತ್ತೆ ಟಿ ಕ್ಯೂಬ್ ಬೈ 3 ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ ನೆಕ್ಸ್ಟ್ ಮೈನಸ್ 1/2 ನಾವು ಏನೇನು ಸಬ್ಸ್ಟಿಟ್ಯೂಷನ್ಸ್ ತೊಗೊಂಡಿದ್ವೋ ಅದನ್ನೆಲ್ಲ ಮತ್ತೆ ರಿಪ್ಲೇಸ್ ಮಾಡಿ. ಓಕೆ ಫಸ್ಟು ಟೀಟಾ ಏನು ತೊಗೊಂಡಿದ್ದೀನಿ ನಾನು 2x + 1 ಪ್ಲಸ್ ಟಿ ಕ್ಯೂಬ್ ಬೈ 3 2 6 ಓಕೆ ಪ್ಲಸ್ ಸಿ. ಟಿ ಕೂಡ ನಾನು ಏನು ತೊಗೊಂಡಿದ್ದೀನಿ ಇಲ್ಲಿ ಕಾಸ್ ಕ್ಯೂಬ್ ಟೀಟಾ ಆಗುತ್ತೆ ಮೈನಸ್ 1/2 ಕಾಸ್ 2x + 1 ಓಕೆ ಪ್ಲಸ್ ಕಾಸ್ ಕ್ಯೂಬ್ ಟೀಟಾ ಅಂದರೆ 2x + 1 ಬೈ 3 ಅಲ್ಲ 6 ಓಕೆ ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ ಒಂದು ನೆನಪಿರಲಿ ನಮ್ಗೆ ಕೊಟ್ಟಿರೋ ಒರಿಜಿನಲ್ ಕ್ವಶನ್ ಅಂದರೆ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿರುತ್ತೆ. ಓಕೆ ನೀವು ಏನೆಲ್ಲ ಸಬ್ಸ್ಟಿಟ್ಯೂಷನ್ಸ್ ತೊಗೊತೀವೋ ಅದನ್ನೆಲ್ಲ ಮತ್ತೆ ರಿಪ್ಲೇಸ್ ಮಾಡಿ. ಓಕೆ ನಾನಿಲ್ಲಿ ಟಿ ತೊಗೊಂಡಿದ್ದೆ ರಿಪ್ಲೇಸ್ ಮಾಡಿದೆ, ಮತ್ತು ಟೀಟಾ ಅನ್ನೋದು ಕೂಡ ನಾನು ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ನಲ್ಲ ಅದರಿಂದ ಮತ್ತೆ ಅದನ್ನು ರಿಪ್ಲೇಸ್ ಮಾಡಿದೆ. ನಮ್ಗೆ ಆನ್ಸರ್ ಅನ್ನೋದು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇರಬೇಕು ಮತ್ತೆ.